ಇ.ಪಿ.ಎಫ್.ಒ ಪೆನ್ಷನ್ 10 ವರ್ಷ ಕೆಲಸ ಮಾಡಿದರೆ ನಿಮಗೆ ಎಷ್ಟು ಪಿಂಚಣಿ ಸಿಗುತ್ತೆ? ನಿಮಗಿದು ಗೊತ್ತಿರಲೇಬೇಕು. ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನೌಕರ ಭವಿಷ್ಯ ನಿಧಿ ಸಂಸ್ಥೆ ಇ.ಪಿ.ಎಫ್.ಒ ತನ್ನ ಸದಸ್ಯರಿಗಾಗಿ ನೌಕರರ ಪಿಂಚಣಿ ಯೋಜನೆಯನ್ನು ನಡೆಸುತ್ತದೆ. ಈ ಯೋಜನೆಯಡಿಯಲ್ಲಿ ಇ.ಪಿ.ಎಫ್.ಒ ಸದಸ್ಯರು ತಮ್ಮ ಸೇವಾ ಅವಧಿ ಮತ್ತು ಸಂಬಳದ ಆಧಾರದ ಮೇಲೆ ನಿರ್ದಿಷ್ಟ ಅವಧಿಯ ನಂತರ ಮಾಸಿಕ ಪಿಂಚಣಿ ಪಡೆಯುತ್ತಾರೆ. ನೌಕರರ ಪಿಂಚಣಿ ಯೋಜನೆಯನ್ನು ಇ.ಪಿ.ಎಫ್.ಒ 16 ನವೆಂಬರ್ 1995ರಂದು ಪ್ರಾರಂಭಿಸಿತು. 1971ರ ನೌಕರರ ಕುಟುಂಬ ಪಿಂಚಣಿ ಯೋಜನೆ ಬದಲಿಗೆ ಇದನ್ನು ಪರಿಚಯಿಸಲಾಯಿತು. ಇನ್ನು ನೆಕ್ಸ್ಟ್ ನೋಡುವುದಾದರೆ ಇ.ಪಿ.ಎಫ್.ಒ ಸದಸ್ಯರಿಗೂ ಪಿಂಚಣಿ. ಇದರಲ್ಲಿ ಕುಟುಂಬ ಪಿಂಚಣಿ ಯೋಜನೆಯಲ್ಲಿ ಸದಸ್ಯರ ಮರಣದ ನಂತರವೇ ಕುಟುಂಬಕ್ಕೆ ಪಿಂಚಣಿ ಸಿಗುತ್ತಿತ್ತು. ಆದರೆ ನೌಕರರ ಪಿಂಚಣಿ ಯೋಜನೆಯು ಇ.ಪಿ.ಎಫ್.ಒ ಸದಸ್ಯರಿಗೂ ಪಿಂಚಣಿ ನೀಡುತ್ತದೆ. ಇ.ಪಿ.ಎಫ್.ಒ ಸದಸ್ಯರಲ್ಲದೆ ಹೊಸ ಯೋಜನೆಯು ಕುಟುಂಬ ಮತ್ತು ನಾಮನಿರ್ದೇಶಿತರಿಗೆ ಪಿಂಚಣಿ ನೀಡುತ್ತದೆ. ನವೆಂಬರ್ 1995ರಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯು ನಿವೃತ್ತಿಯ ನಂತರ ಸಂಘಟಿತ ವಲಯದ ಕಾರ್ಮಿಕರಿಗೆ ನಿಯಮಿತ ಆದಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಉದ್ಯೋಗಿ ಪಿಂಚಣಿ ಯೋಜನೆಯ ಪ್ರಯೋಜನಗಳು ಯಾವಾಗ ಲಭ್ಯವಾಗುತ್ತವೆ ನೋಡುವುದಾದರೆ ಇ.ಪಿ.ಎಸ್ ಪಿಂಚಣಿ ಪಡೆಯಲು ಇ.ಪಿ.ಎಫ್.ಒ ಸದಸ್ಯರು ಕೆಲವು ಷರತ್ತುಗಳನ್ನು ಪೂರೈಸಬೇಕು. ಮತ್ತು ನೆಕ್ಸ್ಟ್ ಪಾಯಿಂಟು, ಉದ್ಯೋಗಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕಾಗಿರುತ್ತದೆ. ಇನ್ನು ನೆಕ್ಸ್ಟ್, ಆತನಿಗೆ 58 ವರ್ಷ ತುಂಬಿದ ನಂತರ ಮಾತ್ರ ಪಿಂಚಣಿಗೆ ಲಭ್ಯವಿದೆ. ಇನ್ನು ಉದ್ಯೋಗಿ ಇ.ಪಿ.ಎಫ್.ಒನ ನೋಂದಾಯಿತ ಸದಸ್ಯರಾಗಿರಬೇಕಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಅವರ ಉದ್ಯೋಗದ ಉದ್ದಕ್ಕೂ ಇ.ಪಿ.ಎಸ್ ಯೋಜನೆಗೆ ನಿಯಮಿತವಾಗಿ ಕೊಡುಗೆ ನೀಡಿರಬೇಕಾಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಯಾರು ಇ.ಪಿ.ಎಫ್.ಒ ಸದಸ್ಯರಾಗಬಹುದು? ಇದರಲ್ಲಿ ನೋಡುವುದಾದರೆ ಯಾರಾದರೂ ಯಾವುದೇ ಸಂಸ್ಥೆ ಅಥವಾ ಸಂಘಟಿತ ವಲಯದ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಅವರು ಇ.ಪಿ.ಎಫ್.ಒ ಸದಸ್ಯರಾಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಇದರರ್ಥ ಪ್ರತಿ ತಿಂಗಳು ಸಂಬಳದ ಒಂದು ಭಾಗವನ್ನು ಇ.ಪಿ.ಎಫ್ ಮತ್ತು ಇ.ಪಿ.ಎಸ್ನಲ್ಲಿ ಜಮಾ ಮಾಡಲಾಗುತ್ತದೆ. ಈ ಮೊತ್ತವನ್ನು ಇ.ಪಿ.ಎಫ್.ಒ ಸದಸ್ಯರ ಭವಿಷ್ಯಕ್ಕಾಗಿ ಬಳಸಲಾಗುತ್ತದೆ. ನಿವೃತ್ತಿಯ ನಂತರ ಪಿಂಚಣಿ ಪಡೆಯುವುದು ಅಥವಾ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಪಡೆಯುವುದು ಮುಂತಾದವುಗಳಿಗೆ ಇದು ಬಳಕೆಯಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ನೌಕರರ ಭವಿಷ್ಯ ನಿಧಿಗೆ 12% ಕೊಡುಗೆ. ಇದರಲ್ಲಿ ನೋಡುವುದಾದರೆ ಇ.ಪಿ.ಎಫ್ ಸದಸ್ಯರು ತಮ್ಮ ಉದ್ಯೋಗದ ಸಮಯದಲ್ಲಿ ತಮ್ಮ ಮೂಲ ವೇತನದ 12% ಅನ್ನು ನೌಕರರ ಭವಿಷ್ಯ ನಿಧಿಗೆ ಕೊಡುಗೆ ನೀಡುತ್ತಾರೆ ಮತ್ತು ಕಂಪನಿಯು ಸಹ ಅದೇ ಮೊತ್ತವನ್ನು ಕೊಡುಗೆ ನೀಡುತ್ತದೆ. ಕಂಪನಿಯ ಕೊಡುಗೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂಬುದನ್ನು ಗಮನಿಸುವುದು ಮುಖ್ಯ. ಇದರಲ್ಲಿ 8.33% ಪಾಲನ್ನು ಇ.ಪಿ.ಎಸ್ನಲ್ಲಿ ಠೇವಣಿ ಮಾಡಲಾಗುತ್ತದೆ ಮತ್ತು 3.67% ಪಾಲನ್ನು ಇ.ಪಿ.ಎಸ್ನಲ್ಲಿ ಠೇವಣಿ ಮಾಡಲಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಇ.ಪಿ.ಎಫ್.ಒ ಸದಸ್ಯರು ಯಾವಾಗ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ನೋಡುವುದಾದರೆ ನೌಕರರ ಪಿಂಚಣಿ ಯೋಜನೆಯ ನಿಬಂಧನೆಗಳ ಪ್ರಕಾರ ಪಿಂಚಣಿ ಯೋಜನೆಯ ಸದಸ್ಯರು 10 ವರ್ಷಗಳ ಕೊಡುಗೆ ಸದಸ್ಯತ್ವವನ್ನು ಪೂರ್ಣಗೊಳಿಸಿದ ನಂತರ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಮತ್ತು 58 ವರ್ಷಗಳು ಪೂರ್ಣಗೊಳಿಸಿದ ನಂತರ ಪಿಂಚಣಿ ಪಡೆಯಬಹುದು. ಅವರು ತಮ್ಮ ಸಂಸ್ಥೆಯಿಂದ ನಿವೃತ್ತರಾಗಲಿ ಅಥವಾ ಇಲ್ಲದಿರಲಿ, ಅಂದರೆ 58 ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ಮತ್ತು 10 ವರ್ಷಗಳ ಕೊಡುಗೆ ಸದಸ್ಯತ್ವವನ್ನು ಪೂರ್ಣಗೊಳಿಸಿದ ನಂತರ ಇ.ಪಿ.ಎಫ್.ಒ ಸದಸ್ಯರು ಕೆಲಸ ಮಾಡುತ್ತಿರುವಾಗಲೂ ಪಿಂಚಣಿ ಪಡೆಯಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಕನಿಷ್ಠ 10 ವರ್ಷಗಳ ಸೇವಾ ಅವಧಿ ಕಡ್ಡಾಯ. ಇದರಲ್ಲಿ
ಅಲ್ಲದೆ 50 ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ಸದಸ್ಯರು ಸೇವೆಯನ್ನು ತೊರೆದರೆ ಅವರು ಕಡಿಮೆ ದರದಲ್ಲಿ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಸದಸ್ಯತ್ವದ ಅವಧಿ ಕನಿಷ್ಠ 10 ವರ್ಷಗಳಾದರೂ ಆಗಿರಬೇಕಾಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ EPS ಯೋಜನೆಯ ವೈಶಿಷ್ಟ್ಯಗಳೇನು ನೋಡುವುದಾದರೆ ಮೊದಲನೇ ಪಾಯಿಂಟು, ಉದ್ಯೋಗಿ ಪಿಂಚಣಿ ಯೋಜನೆಯ ಮುಖ್ಯ ವೈಶಿಷ್ಟ್ಯಗಳನ್ನು ವಿವರವಾಗಿ ನೋಡೋಣ. ಸೆಕೆಂಡು, ಪಿಂಚಣಿ ಪಡೆಯಲು ಕನಿಷ್ಠ ಸೇವಾ ಅವಧಿ 10 ವರ್ಷಗಳಾಗಿರ್ತವೆ. ಇನ್ನು ಪಿಂಚಣಿ ಪ್ರಾರಂಭಿಸಲು ವಯಸ್ಸು 58 ವರ್ಷಗಳು ಇರಬೇಕು. ಇನ್ನು ಕನಿಷ್ಠ ಮಾಸಿಕ ಪಿಂಚಣಿ ₹1,000ವರೆಗೆ ಇರುತ್ತದೆ. ಇನ್ನು ಗರಿಷ್ಠ ಮಾಸಿಕ ಪಿಂಚಣಿ ₹7,500ವರೆಗೆ ಇರುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ 2014ರಿಂದ ಕೇಂದ್ರ ಸರ್ಕಾರವು EPS 1995 ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ ₹1,000 ಎಂದು ನಿಗದಿಪಡಿಸಿದೆ. ಆದಾಗ್ಯೂ ಈ ಪಿಂಚಣಿ ತಿಂಗಳಿಗೆ ಕನಿಷ್ಠ ₹7,500 ಆಗಬೇಕೆಂಬ ಬೇಡಿಕೆ ಇದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪಿಂಚಣಿಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ, ಸದಸ್ಯರ ಪಿಂಚಣಿಗೆ ಅರ್ಹ ಸೇವೆಯ ಆಧಾರದ ಮೇಲೆ ಪಿಂಚಣಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಅಂದರೆ ಅವರು ಪಿಂಚಣಿ ನಿಧಿಗೆ ಎಷ್ಟು ವರ್ಷಗಳ ಕಾಲ ಕೊಡುಗೆ ನೀಡಿದ್ದಾರೆ ಮತ್ತು ನಿವೃತ್ತಿಗೆ ಮುಂಚಿನ 60 ತಿಂಗಳ ಸರಾಸರಿ ವೇತನವನ್ನು ಈ ಸಂದರ್ಭದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ನಿಮ್ಮ ಪಿಂಚಣಿ ಎಷ್ಟು ಅಂತ ತಿಳಿಯಬೇಕೇ? ನಿಮಗೆ ಎಷ್ಟು ಪಿಂಚಣಿ ಸಿಗುತ್ತದೆ ಎಂದು ತಿಳಿಯಲು ಬಯಸುತ್ತೀರಾ? ಹಾಗಾದರೆ ಮೊದಲು ನೀವು EPFನ ಅಧಿಕೃತ ವೆಬ್ಸೈಟ್ www.epfoindia.government.in ಗೆ ಹೋಗಬೇಕಾಗಿರುತ್ತದೆ. ನಂತರ ನೀವು ಪರದೆಯ ಎಡಭಾಗದಲ್ಲಿ ಗೋಚರಿಸುವ ಆನ್ಲೈನ್ ಸೇವೆಗಳ ವಿಭಾಗದಲ್ಲಿ EDLI ಮತ್ತು ಪಿಂಚಣಿ ಕ್ಯಾಲ್ಕುಲೇಟರ್ ಅನ್ನು ಹೇಗೆ ಬಳಸುವುದು ಎಂಬ ಆಯ್ಕೆಗೆ ನೀವು ಹೋದರೆ ಈ ಕ್ಯಾಲ್ಕುಲೇಟರ್ ಅನ್ನು ಹೇಗೆ ಬಳಸುವುದು ಎಂದು ನಿಮಗೆ ತಿಳಿಯುತ್ತದೆ. ಇನ್ನು ನಂತರ ಎಡಭಾಗದಲ್ಲಿ ನೀಡಲಾದ EDLI ಮತ್ತು ಪಿಂಚಣಿ ಕ್ಯಾಲ್ಕುಲೇಟರ್ ಆಯ್ಕೆಯನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಮುಖಪುಟವನ್ನು ತಲುಪಬಹುದು. ಇನ್ನು ನಂತರ ಕ್ಯಾಲ್ಕುಲೇಟರ್ ಅನ್ನು ತಲುಪಲು ಮೇಲೆ ನೀಡಲಾದ ಪಿಂಚಣಿ ಕ್ಯಾಲ್ಕುಲೇಟರ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ವಿವರವನ್ನು ನೀಡುವ ಮೂಲಕ ಪಿಂಚಣಿಯನ್ನು ಲೆಕ್ಕ ಹಾಕಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ 10 ವರ್ಷ ಕೆಲಸ ಮಾಡಿದರೆ ಎಷ್ಟು ಪಿಂಚಣಿ ಸಿಗಬಹುದು ನೋಡೋಣ ಬನ್ನಿ. EPFO ಸದಸ್ಯರು 10 ವರ್ಷಗಳ ಕಾಲ ಕೆಲಸ ಮಾಡಿದರೆ ಈ ಪಿಂಚಣಿ ಲೆಕ್ಕಾಚಾರ ಸೂತ್ರದ ಪ್ರಕಾರ 58 ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ಅವರು ಎಷ್ಟು ಪಿಂಚಣಿ ಪಡೆಯಬಹುದು ಎಂಬ ಪ್ರಶ್ನೆ ಮೂಡುತ್ತದೆ. ಇಲ್ಲಿ ಮಾಸಿಕ ಪಿಂಚಣಿಯನ್ನು ಈ ಸೂತ್ರವನ್ನು ಬಳಸಿಕೊಂಡು ಲೆಕ್ಕ ಹಾಕಲಾಗುತ್ತದೆ. ಅದು ಹೇಗೆ ನೋಡೋಣ ಬನ್ನಿ. ಫಸ್ಟ್ ಪಾಯಿಂಟ್, ಮಾಸಿಕ ಪಿಂಚಣಿ. ಪಿಂಚಣಿ ವೇತನ ಇಂಟು ಪಿಂಚಣಿ ಸೇವೆ ಅಂದರೆ (70). ಪಿಂಚಣಿ ವೇತನ ಕಳೆದ 60 ತಿಂಗಳ ಸರಾಸರಿ ವೇತನ. ಗರಿಷ್ಠ ₹15,000 ಅಂದುಕೊಳ್ಳಿ. ಪಿಂಚಣಿ ಸೇವೆ ನೋಡೋಣ. EPSಗೆ ಕೊಡುಗೆ ನೀಡಿದ ಒಟ್ಟು ಸೇವಾ ವರ್ಷಗಳಾಗಿರುತ್ತದೆ. ಇನ್ನು ಉದಾಹರಣೆಗೆ ನೋಡುವುದಾದರೆ, ಒಬ್ಬ ಉದ್ಯೋಗಿಯ ಪಿಂಚಣಿ ವೇತನ ₹15,000 ಆಗಿದ್ದರೆ ಮತ್ತು ಅವನು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೆ ಅವನ ಮಾಸಿಕ ಪಿಂಚಣಿ ಈ ಕೆಳಗಿನಂತಿರುತ್ತದೆ. ಮಾಸಿಕ ಪಿಂಚಣಿ = 15,000 × 10 (70) ₹2,143 ಆಗಿರುತ್ತದೆ. ಗಮನಿಸಿ, ಈ ಉದಾಹರಣೆಯು ಕನಿಷ್ಠ 10 ವರ್ಷಗಳ ಸೇವಾ ಅವಧಿಯ ಹೊರತಾಗಿಯೂ ಉದ್ಯೋಗಿಗೆ ಪಿಂಚಣಿ ಪಡೆಯಬಹುದು. ಆದರೆ ಸೇವಾ ಅವಧಿ ಹೆಚ್ಚು ಇದ್ದರೆ ಮಾಸಿಕ ಪಿಂಚಣಿ ಕೂಡ ಹೆಚ್ಚಾಗಿರುತ್ತದೆ ಎಂದು ತೋರಿಸುತ್ತದೆ. ಇನ್ನು ಇದೇ ತರಹದ ಜಾಬ್ ಅಂಡ್ ಶಿಕ್ಷಣಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.